ಈಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ಅದೇನಂತ ಗಮನಿಸೋಣ. ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸೋಲಾಗಿದ್ರೆ ಇಟಲಿಯಲ್ಲಿ ರಾಹುಲ್ ಗಾಂಧಿ ಈ ಕ್ಷಣದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈಶಾನ್ಯ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲು. ಅತ್ತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮಾತ್ರ ಇಟಲಿಯಲ್ಲಿ ಹೋಳಿ ಹಬ್ಬದ ಖುಷಿಯಲ್ಲಿ ಇದ್ದಾರೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗ್ತಾ ಇದೆ. 93 ವರ್ಷದ ಅಜ್ಜಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ರಾಹುಲ್ ಇಟಲಿಗೆ ಹೋಗಿದ್ದಾರೆ. ಇಲ್ಲಿ ಅವರಿಗೆ ಎಲೆಕ್ಷನ್ ಸರ್ಪ್ರೈಸ್ ಒಂದು ರೀತಿಯಲ್ಲಿ ಆಘಾತ ಕೊಟ್ಟಿದೆ. ಇಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದ್ರೆ ಇಟಲಿಯಲ್ಲಿ ಇರುವಂತ ರಾಹುಲ್ ಗಾಂಧಿ ಅವರು ಹೋಳಿ ಆಡುವಂತ ಖುಷಿಯಲ್ಲಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅಕ್ಷಯ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಅಕ್ಷಯ್, ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಈ ರಿಸಲ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಅನ್ಸುತ್ತೆ, ಅವರು ಹೋಳಿ ಆಡೋ ಸಂಭ್ರಮ ನೋಡ್ತಾ ಇದ್ರೆ. ಇಲ್ಲಿ ಕೇಳಿ ಬರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಿಸಲ್ಟ್ ಸರ್ಪ್ರೈಸ್ ಅಲ್ಲ ಕಾಂಗ್ರೆಸ್ಗೆ. ಯಾಕಂತ ಹೇಳಿದ್ರೆ ತ್ರಿಪುರಾದಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅನ್ನುವಂಥದ್ದಿತ್ತು, ಜೊತೆಗೆ ನಾಗಾಲ್ಯಾಂಡ್ ಅಲ್ಲಿ ಕೂಡ ಸೋಲ್ತಾರೆ ಅಂತಿತ್ತು. ಆದ್ರೆ ಮುಖ್ಯವಾಗಿ ಕಾಡುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಂತಹ ಒಂದು ವಿಷಮ ಸ್ಥಿತಿಯಲ್ಲಿ ಅಧ್ಯಕ್ಷರು ಪಕ್ಷದ ಚುಕ್ಕಾಣಿ ಹಿಡಿದಿರತಕ್ಕಂತಹ ರಾಹುಲ್ ಗಾಂಧಿ ದೇಶದಲ್ಲೇ ಉಳ್ಕೊಂಡು ಪಕ್ಷದ ಕಾರ್ಯಕರ್ತರಿಗೆ ಸ್ಫೂರ್ತಿ ಮತ್ತೆ ಅವರಿಗೆ ನೈತಿಕ ಸ್ಥೈರ್ಯ ತುಂಬಬೇಕಾದಂತ ಕೆಲಸ ಮಾಡಬೇಕಿತ್ತು. ಆದ್ರೆ ರಿಸಲ್ಟ್ ಯಾಕಂತ ಹೇಳಿದ್ರೆ ಇವೆಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮಗಳು. ಮಾರ್ಚ್ 3ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಹೇಳಿ ಸ್ವತಃ ರಾಹುಲ್ ಗಾಂಧಿ ಅವರಿಗೂ ಗೊತ್ತು. ರಿಸಲ್ಟ್ ನ ಎಫೆಕ್ಟ್ ಏನಾಗಬಹುದು ಎನ್ನುವಂತ ಮುನ್ಸೂಚನೆ ಅವರಿಗೆ ಮೊದಲೇ ಗೊತ್ತಿರುತ್ತೆ. ಇಂತಹ ಹೊತ್ತಲ್ಲಿ ಆ ಪಕ್ಷದ ಅಧ್ಯಕ್ಷರಾಗಿ ಏನು ಕಾರ್ಯಕರ್ತರ ಜೊತೆಗೆ ಇರುವಂತದ್ದು ಇದ್ದು ಅವರ ನೈತಿಕ ಸ್ಥೈರ್ಯ ತುಂಬಬೇಕಾಗಿತ್ತು ರಾಹುಲ್ ಗಾಂಧಿ. ಆದ್ರೆ ರಾಹುಲ್ ಗಾಂಧಿ ಆ ಕೆಲಸವನ್ನ ಮಾಡಿಲ್ಲ. ಈಗ ಅವರು ಇಟಲಿಯಲ್ಲಿ ಇರುವಂತದ್ದು ತಮ್ಮ ಆದ್ರೆ ಅಕ್ಷಯ್, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ನೀವ್ ಹೇಳ್ದಾಗೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಮಾಧಾನ ಮಾಡೋದು ಅಥವಾ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಒಂದು ಸಮಾಲೋಚನೆ ಮಾಡೋದು ಏನಾದ್ರೂ ಒಂದು ಮಾಡ್ಬೇಕಾಗಿತ್ತು. ಆದ್ರೆ ಇಟಲಿಗೆ ಎಸ್ಕೇಪ್ ಆಗೋದಕ್ಕೆ ಏನ್ ರೀಸನ್ ಅಂತ ಹೇಳಿ? ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಹಿಂದೆಯೂ ಕೂಡ ರಾಹುಲ್ ಗಾಂಧಿ ಅವರು ತಮ್ಮ ಅಜ್ಜಿಯನ್ನ ಭೇಟಿ ಮಾಡ್ಲಿಕ್ಕೆ ಇಟಲಿಗೆ ಹೋಗಿದ್ರು. ಆದ್ರೆ ಆ ಸಂದರ್ಭದ ಆ ವೇಳೆ ಇದ್ದಂತ ಪರಿಸ್ಥಿತಿಗೂ ಈಗ ಇರ್ತಕ್ಕಂಥ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸ ಇರುವಂತದ್ದು. ಇವತ್ತು ಚುನಾವಣಾ ಫಲಿತಾಂಶ ಬಂದಿದೆ. ತೀರಾ ಅತ್ಯಂತ ಸವಾಲಾಗಿರುವಂತಹ ಚುನಾವಣಾ ಫಲಿತಾಂಶ. ಕಾಂಗ್ರೆಸ್ ಅಧ್ಯಕ್ಷರಾದ ಬಳಿಕ ನಡೀತಿರುವಂತಹ 2ನೇ ಹಂತದ ವಿಧಾನಸಭಾ ಚುನಾವಣೆಗಳು. ಮೊದಲ ಹಂತದಲ್ಲಿ ಏನು ಗುಜರಾತ್ ಮತ್ತು ಫಲಿತಾಂಶ ಬಂತು, ಅದಾದ ಬಳಿಕ ಇದು ಈಶಾನ್ಯ ರಾಜ್ಯಗಳ ಫಲಿತಾಂಶ. ಈ ರಾಜ್ಯಗಳಲ್ಲಿ ಬಿಜೆಪಿ ಎನ್ನುವಂಥದ್ದು ಇರಲಿಲ್ಲ. ಆದ್ರೆ ಈಗ ಬಿಜೆಪಿಯ ಅಲೆ ತ್ರಿಪುರಾದಲ್ಲಿ ಎದ್ದಿರುವಂತದ್ದು, ನಾಗಾಲ್ಯಾಂಡ್ ನಲ್ಲಿ ಎದ್ದಿರುವಂತದ್ದು. ಆದ್ರೆ ಕಾಂಗ್ರೆಸ್ಗೆ ತ್ರಿಪುರಾದಲ್ಲಿ ಒಂದೇ ಒಂದು ಖಾತೆಯನ್ನ ತೆರೆದಿಲ್ಲ. ನಾಗಾಲ್ಯಾಂಡ್ ನಲ್ಲಿ ಈ ಹಿಂದೆ ಅಧಿಕಾರದಲ್ಲಿದ್ರು ಕೂಡ ಈ ಬಾರಿ ಕೇವಲ 1 ಸ್ಥಾನವನ್ನ ಗೆದ್ರೆ ಅದೇ ಹೆಚ್ಚು ಎನ್ನುವಂತ ಸ್ಥಿತಿಯಲ್ಲಿ ಇರುವಂತದ್ದು. ಹೀಗಾಗಿ ಇಂತಹ ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿ ಇಲ್ಲಿರ್ಬೇಕಿತ್ತು. ಇದೇ ಮುಖ್ಯವಾಗಿ ಕಾಡ್ತಿರುವಂತಹ ಪ್ರಶ್ನೆ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿಗೂ ರಾಹುಲ್ ಗಾಂಧಿಗೂ ರಾಜಕೀಯವಾಗಿ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದಕ್ಕೆ ಇದೇ ಉದಾಹರಣೆ. ಯಾಕಂತ ಹೇಳಿದ್ರೆ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಇಬ್ರು ಕೂಡ ಪಕ್ಷದ ಕಾರ್ಯಕರ್ತರನ್ನ ತಳಮಟ್ಟದಿಂದ ಎಂತಹ ಏನು ಬಿಕ್ಕಟ್ಟಿನ ಸನ್ನಿವೇಶದಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸಿ ಎದುರಿಗೆ ಕಾದಾಡ್ಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಇಂತಹ ಸನ್ನಿವೇಶದಲ್ಲಿ ಓಡಿ ಹೋಗಿದ್ದಾರೆ ಎನ್ನುವಂತ ಒಂದು ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಕ್ಷಮಾ. ಥ್ಯಾಂಕ್ ಯು ಅಕ್ಷಯ್.